ನಮಸ್ತೆ, ನ್ಯೂಸ್ 3 ಕನ್ನಡ 1ಗೆ ಸ್ವಾಗತ. ನಾನು ರೋಹಿಣಿ ಚೌಹಾಣ್. ಇಂದು ದಿನಾಂಕ 29/1/2026 ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಭಕ್ತಿ ಭಾವೈಕ್ಯತೆಯ ಪಾವನ ಕ್ಷಣಗಳನ್ನು ಸಾಕ್ಷಿಯಾದವು. ಗ್ರಾಮದ ರೈತರಾದ ಶ್ರೀ ಆದಿಶಕ್ತಿ ಬ್ಯಾಂಕಿನ ಅಧ್ಯಕ್ಷರಾದ ರಾಮಣ್ಣ ದೇಸಾಯಿ ಅವರ ಸ್ವಗೃಹಕ್ಕೆ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಆಗಮಿಸಿದ ಸಂದರ್ಭದಲ್ಲಿ ದೇಸಾಯಿ ಅವರ ಕುಟುಂಬಸ್ಥರು ಹಾಗೂ ಗ್ರಾಮ ಗುರು ಹಿರಿಯರು ಭಕ್ತಿ ಭಾವದಿಂದ ಸ್ವಾಮೀಜಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಪವಿತ್ರ ಸಂದರ್ಭದಲ್ಲಿ ದೇಸಾಯಿ ಅವರ ಸ್ವಗೃಹದಲ್ಲಿ ಶ್ರೀಗಳ ಪಾದ ಪೂಜೆ ಭಕ್ತಿಪೂರ್ವಕವಾಗಿ ನೆರವೇರಿತು. ಸ್ವಾಮೀಜಿಯವರನ್ನು ಆತ್ಮೀಯತೆಯಾಗಿ ಬರಮಾಡಿಕೊಂಡರು. ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು, ಗ್ರಾಮಸ್ಥರು ಹಾಗೂ ಗುರು ಹಿರಿಯರು ಆಶೀರ್ವಾದ ಪಡೆದು ಮನೋಭಾಂಛೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದ ವೇಳೆ ಮನೆ ಮನೆಗೂ ಶಾಂತಿ, ಸಮೃದ್ಧಿ ಮತ್ತು ಸೌಹಾರ್ದತೆಯನ್ನು ಸಂದೇಶ ಹರಡಿದ್ದು ಭಕ್ತಿ ಮತ್ತು ನಂಬಿಕೆಯ ಮಹತ್ವವನ್ನು ಮತ್ತೊಮ್ಮೆ ಸ್ಮರಿಸಲಾಯಿತು. ಈ ಪವಿತ್ರ ಸಮಾರಂಭದಲ್ಲಿ ಸುರೇಶ್ ಚಿಂಚಲಿ, ಕಾಡಪ್ಪ ದೇಸಾಯಿ, ಹನುಮಂತ ನವಾಬ್, ಹನುಮಂತಗೌಡ ಪಾಟೀಲ್, ಅಶೋಕ್ ಪಡಸಲಗಿ, ಮಲ್ಲಪ್ಪ ದೇಸಾಯಿ, ರಾಮಣ್ಣ ಮಾಡಿ, ಗುಳಪ್ಪ ತೇಲಿ, ಬಸವಂತ್ ಕಾಂಬ್ಳೆ, ಅರುಣ್ ವಂದಾಲ್, ಅಶೋಕ್ ವಂದಾಲ್, ರಾಮಣ್ಣ ಸಾವಂತ್ರಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಭಕ್ತಿ, ಶ್ರದ್ಧೆ ಮತ್ತು ಸಾಮಾಜಿಕ ಏಕತೆಯ ಪ್ರತೀಕವಾಗಿ ಈ ಕಾರ್ಯಕ್ರಮಗಳು ಶಿರೋಳ ಗ್ರಾಮದಲ್ಲಿ ಸ್ಮರಣೀಯವಾಗಿ ನಡೆಯಿತು. ನೋಡ್ತಾ ಇರಿ ನ್ಯೂಸ್ 3 ಕನ್ನಡ 1. ಸ್ಥಳೀಯ ಸುದ್ದಿ, ಕ್ರೀಡೆ, ನಾಡಿನ ಸಂಸ್ಕೃತ ಸುದ್ದಿಗಳಿಗಾಗಿ ನಮಸ್ಕಾರ.